HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಗಜೀವನ್ ರಾಮ್ ಪುಣ್ಯ ಸ್ಮರಣೆ ನಿರ್ಲಕ್ಷ್ಯ ಆರೋಪ. ಉಪನಿರ್ದೇಶಕರ ಅಮಾನತಿಗೆ ಆಗ್ರಹ. ಕ್ರಮ ಕೈಗೊಳ್ಳದಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ. ಅಹೋರಾತ್ರಿ ಧರಣಿ. ಟಿಆರ್ ವಿಜಯಕುಮಾರ್ ಎಚ್ಚರಿಕೆ. ಬೇಲೂರು ದೇಗುಲದಲ್ಲಿ ಹುಂಡಿ ಹಣ ಎಣಿಕೆ. ಅನಾಮಧೇಯ ವ್ಯಕ್ತಿಯಿಂದ ಹುಂಡಿಯಲ್ಲಿದ್ದ ಹಣ ಕದಿಯಲು ಯತ್ನ. ಕಳ್ಳನಿಂದ 1.98 ಲಕ್ಷ ನಗದು ವಶ. ಸುಪ್ರಿಯಾ ಬಾರ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಬೆಂಕಿ. ಅಗ್ನಿಶಾಮಕ ಸಿಬ್ಬಂದಿಯ 1 ಗಂಟೆಗೂ ಅಧಿಕ ಕಾರ್ಯಾಚರಣೆ. ತಪ್ಪಿದ ಭಾರೀ ದುರಂತ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 40ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯದಿಂದ ಆಯೋಜಿಸಿದೆ ಎಂದು ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಜುಲೈ 6ರಂದು ನಡೆದ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸಮುದಾಯದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳಿಗೆ ಪೂರ್ವ ಮಾಹಿತಿ ನೀಡಿಲ್ಲ. ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸದೆ, ಕಾರ್ಯಸೂಚಿ ರೂಪಿಸದೆ ಅತ್ಯಂತ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದೂರಿದರು. ರಾಷ್ಟ್ರ ನಾಯಕರ ಕಾರ್ಯಕ್ರಮ ಆಯೋಜಿಸುವಾಗ ಅವರ ಜೀವನ, ಸಾಧನೆ ಮತ್ತು ವಿಚಾರಧಾರೆಗಳ ಕುರಿತು ಉಪನ್ಯಾಸ ಅಥವಾ ಚರ್ಚೆ ನಡೆಸುವುದು ಅಗತ್ಯ. ಆದರೆ ಕೇವಲ ಪುಷ್ಪನಮನ ಸಲ್ಲಿಸಿ 2 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಸುವುದು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿದಂತಾಗಿದೆ ಎಂದು ಆರೋಪಿಸಿದರು. ಈ ಕಾರ್ಯಕ್ರಮದ ಕುರಿತು ಪ್ರಶ್ನೆ ಕೇಳಿದ ಸಮುದಾಯದ ಮುಖಂಡರೊಂದಿಗೆ ಇಲಾಖೆಯ ಅಧಿಕಾರಿಯೊಬ್ಬರು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ಖಂಡನೀಯ. ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿರುವುದು ವಿಡಿಯೋ ದೃಶ್ಯಗಳಲ್ಲಿ ಕಂಡುಬಂದಿರುತ್ತದೆ ಎಂದರು. ಕಾರ್ಯಕ್ರಮದ ನಿರ್ಲಕ್ಷ್ಯದ ಕುರಿತು ಪ್ರಶ್ನೆ ಮಾಡಿದ ಗಿರೀಶ್ ದೇಶಾಣಿ ಅವರು, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂದ್ಬೀರ್ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಇಲಾಖೆ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಜೊತೆಗೆ ರಾಷ್ಟ್ರೀಯ ನಾಯಕರ ಜಯಂತಿ ಹಾಗೂ ಪುಣ್ಯಸ್ಮರಣೆ ಕಾರ್ಯಕ್ರಮಗಳ ಜವಾಬ್ದಾರಿ ಹೊತ್ತಿರುವ ಪ್ರಮುಖ ಅಧಿಕಾರಿಯಾಗಿದ್ದಾರೆ. ಇಂತಹ ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಅಧಿಕಾರಿಯೇ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದು ಇಲಾಖೆಯ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಟೀಕಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ವೀರಭದ್ರಪ್ಪ, ವಸಂತಮ್ಮ, ತಿರುಮನಹಳ್ಳಿ ಮುನಿಸ್ವಾಮಿ, ಹೇಮಂತ್, ಜಯಕುಮಾರ್, ಎಸ್ಡಿ ಚಂದ್ರು, ಶ್ರೀನಿವಾಸ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮೊನ್ನೆ ತಾನೇ ಕರ್ನಾಟಕ ಸರ್ಕಾರ ಮತ್ತು ಈ ದೇಶ, ಈ ರಾಜ್ಯ, ಈ ಜಿಲ್ಲೆ, ಈ ದೇಶ ಕಂಡಂಥ ಅಪ್ರತಿಮ ನಾಯಕ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಮಾಡಿರೋದನ್ನು ನಾವು ಸ್ವಾಗತ ಮಾಡ್ತೀವಿ. ಮುಂದುವರೆದಂತೆ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯ ಉಪನಿರ್ದೇಶಕರು, ಸದಸ್ಯ ಕಾರ್ಯದರ್ಶಿ ಇದ್ದಾರೆ, ಜಿಲ್ಲಾಧಿಕಾರಿಗಳು, ಅಧ್ಯಕ್ಷರಿದ್ದಾರೆ. ಆದರೆ ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಸಮುದಾಯದ ಮುಖಂಡರುಗಳನ್ನಾಗಲಿ, ಇತರೆ ದಲಿತ ಸಂಘಟನೆಗಳ ಮುಖಂಡರುಗಳನ್ನಾಗಲಿ ಅಥವಾ ಬೇರೆ ಮುಖಂಡರುಗಳನ್ನಾಗಲಿ ಕರೆದು ಸಭೆಯನ್ನು ಮಾಡ್ತಕ್ಕಂಥ ಒಂದು ಔಚಿತ್ಯವನ್ನು, ಔದಾರ್ಯವನ್ನು ಇಲಾಖೆಯ ಉಪನಿರ್ದೇಶಕರು ತೋರಿಲ್ಲ. ಪಟ್ಟಣದ ಶ್ರೀ ಚನ್ನಕೇಶವ ದೇಗುಲದ ಹುಂಡಿ ಹಣ ಎಣಿಕೆ ಪ್ರತಿ 4 ತಿಂಗಳಿಗೊಮ್ಮೆ ಎಣಿಕೆ ಕಾರ್ಯ ನಡೆಯುತ್ತಿದ್ದು, ಅದರಂತೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಅವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಹುಂಡಿ ಎಣಿಕೆಗೆ ಸಮಯ 10:30ರಲ್ಲಿ ಗರ್ಭಗುಡಿಯ ಹುಂಡಿ ತೆಗೆದು ಹಣವನ್ನು ಎಣಿಸಲು ದೇಗುಲ ಹಿಂಭಾಗದ ಕಲ್ಯಾಣ ಮಂಟಪಕ್ಕೆ ತಂದು ಸುರಿಯುತ್ತಿದ್ದ ಸಂದರ್ಭ ಅಲ್ಲಿದ್ದ ಅನಾಮಧೇಯ ವ್ಯಕ್ತಿಯೊಬ್ಬ ಹಣ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ನಡೆದಿದ್ದು, ಪೊಲೀಸರ ಸಮಯೋಚಿತ ಕಾರ್ಯಾಚರಣೆಯಿಂದ ಕಳ್ಳತನದ ಯತ್ನ ವಿಫಲವಾಗಿದೆ. ಆರೋಪಿ ಹುಂಡಿಯನ್ನ ಕಳವು ಮಾಡಲು ಯತ್ನಿಸಿದ್ದ ವೇಳೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿಯನ್ನ ವಶಪಡೆದಿದ್ದಾರೆ. ಕಾರ್ಯಾಚರಣೆ ವೇಳೆ ಒಟ್ಟು 1,98,000 ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಘಟನೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದು, ಕಳ್ಳತನದ ಯತ್ನದ ಹಿಂದಿನ ಉದ್ದೇಶ ಮತ್ತು ಇತರರ ಕೈವಾಡವಿದೆಯೇ ಎಂಬ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದರೂ ತ್ವರಿತವಾಗಿ ಕಾರ್ಯನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಯ ಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅಲ್ಲೇ ಇದ್ದ ಆರೋಪಿಯನ್ನ ಪೊಲೀಸರಿಗೊಪ್ಪಿಸಿ ಸೂಕ್ತ ತನಿಖೆ ನಡೆಸಬೇಕೆಂದು ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯಂತೆ ಹುಂಡಿ ಹಣ ಎಣಿಕೆ ಸಂದರ್ಭದಲ್ಲಿ ಪ್ರತಿ ಬಾರಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತೇವೆ. ಅದರಂತೆ ಈ ವರ್ಷ ಕೂಡ ವಿಡಿಯೋ ಚಿತ್ರೀಕರಣ ಜೊತೆಗೆ ಸರ್ವೋದಯ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು, ಬ್ಯಾಂಕಿನ ಸಿಬ್ಬಂದಿಗಳು, ದೇಗುಲದ ನೌಕರರು ಒಗ್ಗೂಡಿ ಎಣಿಕೆ ಕಾರ್ಯ ಮಾಡುತ್ತಿದ್ದು,
ಈ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ಸುರಿಯುತ್ತಿದ್ದ ಹಣವನ್ನ ಅಲ್ಲಿ ವಿದ್ಯಾರ್ಥಿಗಳು ಎಣಿಕೆ ಕಾರ್ಯ ಸಂದರ್ಭ ಯಾರಿಗೂ ತಿಳಿಯದ ಹಾಗೆ ಸುಮಾರು 1,98,000 ಹಣವನ್ನ ಜರ್ಕಿನ್ ಒಳಗೆ ಹಾಕಿದ್ದನ್ನು ಗಮನಿಸಿದ ಹೊಯ್ಸಳ ಪೊಲೀಸರಾದ ಮೋಹನ್ ಮಂಜುನಾಥ್, ಹಾಸನದ ಪೊಲೀಸ್ ಮನು ಆತನನ್ನ ಹಿಡಿದು ತಪಾಸಣೆ ನಡೆಸಿದಾಗ ಹಣದ ಸಮೇತ ಆತನನ್ನ ವಶಪಡೆದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಇದರ ಹಿಂದಿನ ಸತ್ಯಾಸತ್ಯತೆಯನ್ನ ಪೊಲೀಸರು ಕಂಡುಹಿಡಿಯಬೇಕಾಗಿದೆ ಎಂದರು. ದೇಗುಲದಲ್ಲಿ ಇಷ್ಟೆಲ್ಲ ಭದ್ರತೆ ಇದ್ದರೂ ಒಬ್ಬ ವ್ಯಕ್ತಿ ಏಕಾಏಕಿ ಹುಂಡಿ ಎಣಿಕೆ ಹಣವನ್ನು ಕದಿಯಲು ಹೇಗೆ ಸಾಧ್ಯ? ಇದರ ಹಿಂದೆ ಯಾರ ಕೈವಾಡವಿದೆ ಎಂದು ಕಂಡುಹಿಡಿಯಬೇಕೆಂದು ಆಕ್ರೋಶ ವ್ಯಕ್ತವಾಗಿದೆ. HCN ನ್ಯೂಸ್, ಬೇಲೂರು. ಚೆನ್ನಕೇಶವ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿರೋದು ಕಂಡು ಬಂದಿದೆ. ಅದನ್ನ ನಮ್ಮ ಪ್ರವಾಸಿ ಮಿತ್ರ ಅವರು ನೋಡಿದ್ದಾರೆ. ಅವ್ರ ಜರ್ಕಿನಲ್ಲಿ ಐಡೆಂಟಿಟಿಯನ್ನು ಹೈಡ್ ಮಾಡಿಕೊಂಡು ಕಳ್ಳತನ ಮಾಡಿದ್ವಿ. ಸೊ ಚೆನ್ನಕೇಶವನ ಕೃಪೆಯಿಂದ ನಾವು ಏನು ಮಾಡಿದ್ವಿ, ಐಡೆಂಟಿಫೈ ಮಾಡಿ 1,98,000 ಏನು ಜರ್ಕಿನಲ್ಲಿ ಹಾಕೊಳ್ಳೋಕೆ ಬಂದು. ಸೊ ಇವು ಎಚ್ಚರಿಕೆಯಿಂದ ಇದ್ದಾಗ ನಾವು ವಾಚ್ ಮಾಡ್ತಿರ್ತೀವಿ, ವಿಡಿಯೋಗ್ರಾಫಿ ಮಾಡ್ತಿರ್ತೀವಿ. ಆ ಟೈಮಲ್ಲಿ ವ್ಯಕ್ತಿ ಹಿಡಿದಿದ್ದೀವಿ. ಈಗ ಪೊಲೀಸ್ಗೆ FIR ಮಾಡ್ತೀವಿ. ಪೊಲೀಸರು ಮತ್ತೆ ಏನಾದರೂ ಈಗ ಪೂರ್ತಿ ಎಲ್ಲ ಕ್ಯಾಶು ವಿಡಿಯೋಗ್ರಾಫಿ ಚೆಕ್ ಮಾಡಿದ ಮೇಲೆ ಇವ್ರನ್ನ ಬಿಡ್ತೀವಿ. ಸೊ ಆ ವ್ಯಕ್ತಿಗೆ ನಾವು ಪೊಲೀಸ್ ಕಸ್ಟಡಿ ಕೊಡ್ತೀವಿ. ಮತ್ತೇನಾದರೂ ಇದಕ್ಕಿಂತ ಮುಂಚೆ ಏನಾದ್ರು ಮಾಡಿದ್ರೆ ಅದೆಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಾಗ್ತದೆ. ಮುಂದಿನ ಕ್ರಮ ಪೊಲೀಸ್ ಇವರು ಗುರ್ತು ನಿರೀಕ್ಷಕರು ಕ್ರಮ ಕೈಗೊಳ್ತಾರೆ. ಸೊ ಇಷ್ಟು ಮಾತ್ರ ಹೇಳಬೇಕು. ಎನ್ಕ್ವೈರಿ ಮಾಡ್ತಾರಲ್ಲ ಅವಾಗ ಅವ್ರಿಗೆ ಯಾಕೆ ಮಾಡಿದ್ರು, ಏನು ಸಮಸ್ಯೆ ಎಲ್ಲ ಬರುತ್ತೆ. ನಗರದ ಕಸ್ತೂರಬಾ ರಸ್ತೆಯ ಸಿಟಿ ಬಸ್ ನಿಲ್ದಾಣದ ಹಿಂಭಾಗ ಸುಪ್ರಿಯಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬುಧವಾರ ಬೆಳಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಸಮಯೋಚಿತವಾಗಿ ಸ್ಥಳಕ್ಕೆ ಧಾವಿಸಿ ಸತತ 1 ಗಂಟೆಗೂ ಅಧಿಕ ಕಾಲ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಬೆಂಕಿ ಮತ್ತು ಹೊಗೆಯನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದೆ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಯಿತು. ಘಟನೆ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅಗ್ನಿಶಾಮಕ ದಳ ಮುಖಂಡ ನಿಂಗರಾಜ್, ಬೆಳಗ್ಗೆ ಸುಪ್ರಿಯಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಬಗ್ಗೆ ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಧಾವಿಸಲಾಯಿತು. ಸ್ಥಳಕ್ಕೆ ತಲುಪಿದಾಗ ಕಟ್ಟಡದ ನೆಲದ ಅಡಿ ಅಳವಡಿಸಲಾಗಿದ್ದ ವಿದ್ಯುತ್ ಕೇಬಲ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಜಂಕ್ಷನ್ ಬಾಕ್ಸ್ ಮತ್ತು ಮೀಟರ್ ಬೋರ್ಡ್ ಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿರುವುದು ಕಂಡುಬಂದಿತ್ತು ಎಂದು ವಿವರಿಸಿದರು. ಬೆಂಕಿಗಿಂತಲೂ ದಟ್ಟ ಹೊಗೆಯೇ ಕಾರ್ಯಾಚರಣೆಗೆ ದೊಡ್ಡ ಸವಾಲಾಗಿತ್ತು. ಸಂಪೂರ್ಣ ನೆಲದಡಿ ಭಾಗ ಹೊಗೆಯಿಂದ ಆವರಿಸಿಕೊಂಡಿದ್ದರಿಂದ ಟಾರ್ಚ್ ಬೆಳಕು ಹಾಕಿದ್ರೂ 1 ಅಡಿ ದೂರವೂ ಕಾಣದ ಸ್ಥಿತಿ ನಿರ್ಮಾಣವಾಗಿತ್ತು. ಸಾಮಾನ್ಯವಾಗಿ ಒಳಗೆ ಪ್ರವೇಶಿಸುವುದು ಅಸಾಧ್ಯವಾಗಿದ್ದ ಕಾರಣ ಸಿಬ್ಬಂದಿ ಕೃತಕ ಉಸಿರಾಟದ ಸಾಧನ ಧರಿಸಿ ಜೀವದ ಹಂಗು ತೊರೆದು ಒಳಗೆ ಪ್ರವೇಶಿಸಿದ್ರು. ಆದರೂ ದಟ್ಟ ಹೊಗೆಯಿಂದ ಬೆಂಕಿಯ ಮೂಲವನ್ನು ಪತ್ತೆ ಹಚ್ಚುವುದು ಕಷ್ಟಕರವಾಗಿತ್ತು ಎಂದರು. ವಿದ್ಯುತ್ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ರು. ಆರಂಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಡ್ರೈ ಕೆಮಿಕಲ್ ಪೌಡರ್ ಉಪಕರಣಗಳ ಮೂಲಕ ಬೆಂಕಿ ನಂದಿಸಲು ಯತ್ನಿಸಲಾಯಿತು. ನಂತರ ಹೊರಭಾಗದಿಂದ ನೀರಿನ ಸಿಂಪಡಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಬೆಂಕಿಯ ತೀವ್ರತೆ ಹೆಚ್ಚಿದ ಕಾರಣ ಹೆಚ್ಚುವರಿ ಅಗ್ನಿಶಾಮಕ ವಾಹನ ಕೂಡ ಕರೆಸಿಕೊಳ್ಳಬೇಕಾಯಿತು. ಸತತ 1 ಗಂಟೆಗೂ ಹೆಚ್ಚು ಕಾಲ ಸಿಬ್ಬಂದಿ ಶ್ರಮಪಟ್ಟು ಕೊನೆಗೆ ಬೆಂಕಿ ಹಾಗೂ ಹೊಗೆಯನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತಂದರು. ಈ ಅವಘಡ ಸಂಭವಿಸಿದ ವೇಳೆ ಒಳಗೆ ಗ್ರಾಹಕರು ಅಥವಾ ಸಿಬ್ಬಂದಿ ಇದ್ದಿದ್ರೆ ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಬಹಳ ಹೆಚ್ಚಿತ್ತು. ಹೊಗೆ ಪರಿಣಾಮ ತಲೆ ಸುತ್ತಿ ಕೆಳಗೆ ಬಿದ್ದು ದುರಂತ ಸಂಭವಿಸುವ ಅಪಾಯವೂ ಇತ್ತು. ಅದೃಷ್ಟವಶಾತ್ ಘಟನೆ ನಡೆದ ಸಮಯ ಅಂತಹ ಪರಿಸ್ಥಿತಿ ಎದುರಾಗಿಲ್ಲ. ಅದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಎಂದು ತಿಳಿಸಿದರು. HCN ನ್ಯೂಸ್, ಹಾಸನ್. ಪ್ರಿಯ ಬಾರ್ ಅಂತ ಫೈರ್ ಆಗಿತ್ತು. ನಮಗೆ ಮೆಸೇಜ್ ಬಂತು. ನಾವು ಮೆಸೇಜ್ ಬಂದ ತಕ್ಷಣ ಗಾಡಿ ತಗೊಂಡು ಬಂದು ಇಲ್ಲಿ ಬಂದು ನೋಡಿದರೆ ಎಲೆಕ್ಟ್ರಿಕ್ ಫೈರು. ಅದು ಎಲೆಕ್ಟ್ರಿಕ್ ಅಂಡರ್ ಗ್ರೌಂಡಲ್ಲಿ ತಗೊಂಡೋಗ್ಬಿಟ್ಟು ಒಳಗಡೆ ಮೀಟ್ರ್ ಬೋರ್ಡು ಇದು ಎಲ್ಲ ಜಂಕ್ಷನ್ ಬಾಕ್ಸ್ ಎಲ್ಲ ಒಳಗಡೆ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಮನುಷ್ಯರೇ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಯಾರು ಅಕಸ್ಮಾತ್ ಒಳಗಡೆ ಇದ್ದಿದ್ರೆ ಪ್ರಾಣ ಹೋಗೋ ಚಾನ್ಸಸ್ ಇತ್ತು. ಇಲ್ಲ ಅನ್ಕಾನ್ಸಿಯಸ್ ಆಗಿ ಬಿದ್ದೋಗೋರು, ಇಲ್ಲ ಪ್ರಾಣ ಹೋಗೋ ಚಾನ್ಸಸ್ ಇತ್ತು. ಹಾಗಾಗಿ ನಾವು ಬಂದು ನೋಡಿದ್ರೆ ಒಳಗಡೆ ಹೋಗ್ತಾಗ್ತಾ ಇಲ್ಲ. ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದ್ದೆ. ಟಾರ್ಚ್ ಆನ್ ಮಾಡಿದ್ರೆ ನಮ್ಮ ಒಳಗಡೆ ಎಲ್ಲಿದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾವು ಕೃತಕದ ಉಸಿರಾಟ ಸಲಕರಣೆ ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಅಂದ್ಬಿಟ್ಟು ನಾವು ಹಾಕೊಂಡು ಒಳಗಡೆಗೆ ಹೋಗಿ ನೋಡ್ದು. ಒಳಗಡೆಗೆ ಹೋದ್ರೂ ಅಷ್ಟು ಕಾಣ್ತಾ ಇಲ್ಲ. ಆಮೇಲೆ CO2 ಮತ್ತೆ DC. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ
ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮೈಸೂರು ವಿಭಾಗದ ಜೀವ ವಿಮಾ ನಿಗಮದ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೀವ ವಿಮಾ ಪ್ರತಿನಿಧಿಗಳಿಗೆ ತರಬೇತಿ ಶಿಬಿರ ಆಯೋಜಿಸಲಾಗಿತ್ತು. ಹಾಸನ, ಸಕಲೇಶಪುರ, ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ ಮತ್ತು KR ನಗರದ ಏಜೆಂಟರಿಗೆ ಈ ತರಬೇತಿ ಶಿಬಿರವನ್ನು ನೂತನ ಪಾಲಿಸಿಗಳ ಬಗ್ಗೆ ತಿಳುವಳಿಕೆ ನೀಡಲು ಕಾರ್ಯಾಗಾರ ಆಯೋಜಿಸಿದೆ. ಈ ಸಂದರ್ಭದಲ್ಲಿ ಮೈಸೂರು ವಿಭಾಗ ಮಟ್ಟದ ಸಂಚಾಲಕ ರವಿ ಮಾತನಾಡಿ, ನಮ್ಮ ಜೀವ ವಿಮಾ ವಿಭಾಗದಲ್ಲಿ ಸುಮಾರು 32 ವಿವಿಧ ಮಾದರಿಯ ಪಾಲಿಸಿಗಳಿವೆ. ಅವುಗಳ ಬಗ್ಗೆ ಏಜೆಂಟರಿಗೆ ತಿಳಿಸಿ ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಮನವರಿಕೆ ಮಾಡಲು ಸಹಕಾರಿಯಾಗುತ್ತದೆ. ಜೊತೆಗೆ ಜನರಿಗೆ ಉತ್ತಮ ಪಾಲಿಸಿ ನೀಡಬಹುದು ಎಂದರು. ಈ ಸಂದರ್ಭದಲ್ಲಿ ತರಬೇತುದಾರ ಅನಂತ ಪದ್ಮನಾಭ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಹಾಸನ, ಸಕಲೇಶಪುರ, ಅರಸೀಕೆರೆ, ಚನ್ನರಾಯಪಟ್ಟಣ ಮತ್ತು ನಮ್ಮ KR ನಗರ ಬ್ರಾಂಚು, HN ಪುರ ಬ್ರಾಂಚ್ ಏಜೆಂಟ್ಗಳಿಗೆ ವಿಶೇಷ ಒಂದು ತರಬೇತಿ ಶಿಬಿರ ಇದು. LICನಲ್ಲಿ ಸುಮಾರು 37 ವೆರೈಟಿ ಪಾಲಿಸಿಗಳಿದೆ. ಪ್ರತಿನಿಧಿಗಳಿಗೆ ಒಂದು ಮಾಹಿತಿ ಕೊಟ್ಟು ಅವರನ್ನು ನಾವು ಸಬಲರನ್ನಾಗಿ ಮಾಡಿದಾಗ ಗ್ರಾಹಕರಿಗೆ ಒಳ್ಳೆ ಪಾಲಿಸಿಗಳು ಹೋಗುತ್ತೆ ಅಂತೇಳಿ ಇವತ್ತು ಮೈಸೂರು ವಿಭಾಗದ ವತಿಯಿಂದ ನಾವು ಇವತ್ತೊಂದು ತರಬೇತಿ ಶಿಬಿರ ಇಲ್ಲಿ ಮಾಡ್ಕೊಂಡಿದ್ದೀವಿ. ಹೆಚ್ಚು ಪ್ರತಿನಿಧಿಗಳು ಈ ವಿಷಯಗಳನ್ನು ತಿಳ್ಕೊಂಡು ಗ್ರಾಹಕರಿಗೆ ಚೆನ್ನಾಗಿ ಅದನ್ನು ಮಾರಾಟ ಮಾಡೋ ಮುಖಾಂತರ ಗ್ರಾಹಕರಿಗೆ ಒಳ್ಳೇದು ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಕೆಲಸ ಇವತ್ತು ಆಗ್ತಾ ಇದೆ. ನನ್ನ ಹೆಸರು ರವಿ. ಈ ಒಂದು ಮೈಸೂರು ವಿಭಾಗದ ಇನ್ಚಾರ್ಜಾಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಬೇಲೂರು ಹಾಗೂ ಆಲೂರು, ಸಕಲೇಶಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುವ ವಾಟೆಹೊಳೆ ಜಲಾಶಯದ ಸಮಗ್ರ ಅಭಿವೃದ್ಧಿಗೆ 2 ಕ್ಷೇತ್ರದ ಶಾಸಕರು ಜಂಟಿಯಾಗಿ ಶ್ರಮಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಆಲೂರು, ಸಕಲೇಶಪುರ ಉಸ್ತುವಾರಿ ರಘುಪಾಳ್ಯ ಆಗ್ರಹಿಸಿದ್ದಾರೆ. ಈ ವಿಷಯವಾಗಿ ಮಾತನಾಡಿರುವ ರಘುಪಾಳ್ಯ ಅವರು, ರೈತರಿಗೆ ಅನುಕೂಲವಾಗಲೆಂದು ವಾಟೆಹೊಳೆ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಪ್ರಸ್ತುತ ಜಲಾಶಯವು ಸಂಪೂರ್ಣವಾಗಿ ಹೂಳಿನಿಂದ ತುಂಬಿ ಹೋಗಿದ್ದು ರೈತರಿಗೆ ಸರಿಯಾಗಿ ನೀರು ಪೂರೈಕೆಯಾಗುತ್ತಿಲ್ಲ. ಡ್ಯಾಂ ಕಟ್ಟಿದರೂ ಕೃಷಿಕರಿಗೆ ಯಾವುದೇ ರೀತಿ ಪ್ರಯೋಜನವಿಲ್ಲದಂತಾಗಿದ್ದು ರೈತರು ತೀವ್ರ ನಿರಾಶರಾಗಿದ್ದಾರೆ. ಜಲಾಶಯದ ಮೂಲ ಉದ್ದೇಶ ಈಡೇರುವಂತೆ ಅದು ರೈತರಿಗೆ ಸಂಪೂರ್ಣ ಅನುಕೂಲವಾಗುವ ರೀತಿ ವ್ಯವಸ್ಥೆ ಸರಿಪಡಿಸಬೇಕೆಂದು ತಿಳಿಸಿದರು. ಈ ಜಲಾಶಯವು ಬೇಲೂರು ಮತ್ತು ಆಲೂರು, ಸಕಲೇಶಪುರ 2 ಕ್ಷೇತ್ರಗಳಿಗೆ ಮೀಸಲಾಗಿರುವುದರಿಂದ ಬೇಲೂರು ಶಾಸಕ HK ಸುರೇಶ್ ಮತ್ತು ಆಲೂರು, ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಅವರು ಒಗ್ಗೂಡಬೇಕು. ಇಬ್ಬರು ಶಾಸಕರು ಜಂಟಿಯಾಗಿ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಸಿ ತಂದು ಜಲಾಶಯದ ಹೂಳೆತ್ತುವ ಕಾರ್ಯ ಮತ್ತು ಸಮಗ್ರ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಇದೇ ವೇಳೆ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಜಲಾಶಯದಿಂದ ನೀರನ್ನು ಹೊರಬಿಟ್ಟಾಗ ತಗ್ಗು ಪ್ರದೇಶಗಳಲ್ಲಿರುವ ಸೇತುವೆಗಳು ಮುಳುಗಡೆಯಾಗಿ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತಿದೆ. ಈ ಸಮಸ್ಯೆಯಿಂದ ಪ್ರತಿದಿನ ಪ್ರಯಾಣಿಕರು, ವಾಹನ ಸವಾರರು, ರೈತರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಶಾಶ್ವತ ಪರಿಹಾರವಾಗಿ ಇಲ್ಲಿ ಮೇಲ್ಸೇತುವೆ ನಿರ್ಮಿಸಬೇಕೆಂದು ಸಾರ್ವಜನಿಕರು ಬಲವಾಗಿ ಆಗ್ರಹಿಸಿದ್ದಾರೆ. ಶಾಸಕರು ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆದಿರುವ ರಘುಪಾಳ್ಯ ಮತ್ತು ಸ್ಥಳೀಯರು ಮುಂಬರುವ ದಿನಮಾನಗಳಲ್ಲಿ ಶಾಸಕರು ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಹೋದರೆ ಅಥವಾ ಜಲಾಶಯದ ಅಭಿವೃದ್ಧಿ ಹಾಗೂ ಮೇಲ್ಸೇತುವೆ ನಿರ್ಮಾಣವನ್ನು ನಿರ್ಲಕ್ಷಿಸಿದರೆ ರೈತರ ಹಿತದೃಷ್ಟಿಯಿಂದ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. HCN ನ್ಯೂಸ್ ಆಲೂರು. ತಿರುಗಾಡಕ್ಕಾಗಲ್ಲ, ಡ್ಯಾಮ್ ನೋಡಿರಲ್ಲ ಹೌಚ್ ಬಂದು ನಿಂತಿದ್ದಾವೆ. ಸಾರ್ವಜನಿಕರು ಒಡ್ಡಾಡೋ ರೋಡ ಇದು. ಬುತ್ತಿ ಬೆಳ್ಕ ನಿಂತಿದೆ, ಮರ ಗಿಡ ಜಾಸ್ತಿ ಇದೆ. ಇಲ್ಲಿ ಸೇತುವೆ ಇಲ್ಲ ಒಂದು ಒಡ್ಡಾಡಕ್ಕೆ. ಆಮೇಲೆ ಔಚ್ ಬಂದು ನಿಂತಿದೆ. ಇಲ್ಲಿ ಕತ್ಲೆ ಬಗೆಯಲ್ಲಿ ಬಂದರೆ ಜನ ಹಳ್ಳ, ಆ ಕಡೆಲೂ ಹಳ್ಳ, ಈ ಕಡೆಲೂ ಹಳ್ಳ. ಒಡ್ಡಾಡಕ್ಕೆ ಸಖತ್ ಪ್ರಾಬ್ಲಮ್ ಆಗಿದೆ. ಸೇತುವೆ ಮಾಡಿ ಒಂದು ಸಾರ್ವಜನಿಕರಿಗೆ ಒಂದು ತಿರುಗಾಡಕ್ಕೆ ದಾರಿ ಕೊಟ್ಟು ಏನೋ ಡ್ಯಾಮ್ ಕ್ಲೀನ್ ಮಾಡ್ತಾರೆ ಅಂತ ವಾಟೆಹೊಳೆ ಡ್ಯಾಮ್ ಹೇಳ್ಕೊಳ್ಳೋಕೆ ಹೆಸರುವಾಸಿ. ವಾಟೆಹೊಳೆ ಟು ಮದಗಟ್ಟ, ಬೇಲೂರು ಹೋಗೋಂಥ ರಸ್ತೆಯಲ್ಲಿ ಇವಾಗ ನಮ್ಮ ಏನು ವಾಟೆಹೊಳೆ ಡ್ಯಾಮ್ ಇದೆ ಅದರ ಕೆಳಗಡೆ
ಒಂದು ಹೊಳೆಗೆ ಹೋಗಿರುವಂಥ ನೀರಿನ ಒಂದು ಜಾಗದಲ್ಲಿ ಭಾರಿ ಗುಂಡಿ ಬಿಟ್ಟು ವ್ಯವಸ್ಥೆ ಸರಿ ಇಲ್ಲ. ಅದನ್ನು ಈ ಮೇಲ್ಕಂಡ ಅಂತ ಅಧಿಕಾರಿಗಳು ಅದ್ರ ಬಗ್ಗೆ ಒಂಚೂರು ವಿಚಾರಿಸಿ ನೋಡಿ ಅದ್ರ ಬಗ್ಗೆ ಒಂಚೂರು ಕ್ರಮ ತಗೊಂಡು ಆ ಗುಂಡೆಯಲ್ಲಿ ಒಂದು ರಸ್ತೆ ಒಂದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕನ್ನಡದ ಸಮೃದ್ಧ ರಂಗಭೂಮಿ ಪರಂಪರೆಯನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಮತ್ತು ಯುವಕರನ್ನ ಮೊಬೈಲ್ ಹವ್ಯಾಸದಿಂದ ಹೊರತರಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಹಾಗೂ ಜಿಲ್ಲೆಯ ವಿವಿಧ ಸಾಂಸ್ಕೃತಿಕ ಮತ್ತು ಕಲಾ ಸಂಘಗಳ ಸಹಯೋಗದಲ್ಲಿ ಜುಲೈ 10ರಿಂದ 14ರವರೆಗೂ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ 5 ದಿನಗಳ ಪೌರಾಣಿಕ ನಾಟಕೋತ್ಸವ ಆಯೋಜಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿರುವ ಈ ನಾಟಕೋತ್ಸವದಲ್ಲಿ ಜಿಲ್ಲೆಯ ಹೆಸರಾಂತ ಕಲಾವಿದರು, ಹಿರಿಯ ನಿರ್ದೇಶಕರು ಮತ್ತು ರಂಗಭೂಮಿ ತಂಡಗಳು ಭಾಗವಹಿಸಲಿದ್ದು, ರಾಮಾಯಣ ಮತ್ತು ಮಹಾಭಾರತದ ಅಮರ ಕಥೆಗಳು ರಂಗಮಂಚದ ಮೇಲೆ ಜೀವಂತವಾಗಲಿವೆ ಎಂದು ಶ್ರೀ ಲಕ್ಷ್ಮೀ ರಂಗನಾಥ ಸಾಂಸ್ಕೃತಿಕ ಕಲಾ ಸಂಘದ ಅಧ್ಯಕ್ಷ SL ಚಂದ್ರಶೇಖರ್ ಮತ್ತು ಸಂಘದ ಹಿರಿಯರಾದ ಗೋವಿಂದೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ರಾಜ್ಯದಲ್ಲಿ ಆಧುನಿಕ ಮನರಂಜನಾ ಮಾಧ್ಯಮಗಳ ಪ್ರಭಾವ ಹೆಚ್ಚುತ್ತಿರುವ ಸಂದರ್ಭ ಪೌರಾಣಿಕ ನಾಟಕಗಳ ಮೂಲಕ ಯುವ ಜನತೆಗೆ ಭಾರತೀಯ ಸಂಸ್ಕೃತಿ, ಧಾರ್ಮಿಕ ಮೌಲ್ಯಗಳು ಮತ್ತು ರಂಗಕಲೆಯ ವೈಭವವನ್ನು ಪರಿಚಯಿಸುವ ಉದ್ದೇಶದಿಂದ ಈ ವಿಶೇಷ ನಾಟಕೋತ್ಸವ ಆಯೋಜಿಸಲಾಗಿದೆ. ಹಲವು ದಶಕಗಳಿಂದ ರಂಗಭೂಮಿಗೆ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಕಲಾವಿದರೊಂದಿಗೆ ಯುವ ಕಲಾವಿದರು ಈ ನಾಟಕೋತ್ಸವದಲ್ಲಿ ಅಭಿನಯಿಸುತ್ತಿರುವುದು ವಿಶೇಷ. ಜಿಲ್ಲೆಯಲ್ಲಿ ಪೌರಾಣಿಕ ನಾಟಕಗಳಿಗೆ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಈ ನಾಟಕೋತ್ಸವಕ್ಕೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆಗಮಿಸಿ ಪೌರಾಣಿಕ ನಾಟಕಗಳನ್ನು ವೀಕ್ಷಿಸುವ ಮೂಲಕ ರಂಗಭೂಮಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಆಯೋಜಕರು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವೈಭವ್ ವೆಂಕಟೇಶ್, ಅಣ್ಣಪ್ಪ, ಮಹಾದೇವ್, ಸ್ವಾಮಿ, ನಿರಂಜನ್, ಗುರುಪ್ರಸಾದ್, ಚಂದ್ರಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಶಕ್ತಿ ಕಲಾವಿದರ ಸಂಘ ಏನು ನಮ್ಮ ಗೋವಿಂದೇಗೌಡರು ಮತ್ತು ಅಣ್ಣಪ್ಪಣ್ಣನವರು, ಸ್ವಾಮಣ್ಣನವರು ಇದ್ದಾರೆ, ಅವರು ಮುದ್ರಿಕಾ ಪ್ರಧಾನ ಅಥವಾ ಸಂಪೂರ್ಣ ರಾಮಾಯಣ ಎಂಬ ಒಂದು ಪೌರಾಣಿಕ ನಾಟಕವನ್ನು BD ಅಣ್ಣಪ್ಪಣ್ಣನವರ ಅಧ್ಯಕ್ಷತೆಯಲ್ಲಿ ಗಾಡೇನಹಳ್ಳಿ ವೀರಭದ್ರಾಚಾರ್ಯವರ ನಿರ್ದೇಶನದಲ್ಲಿ ಮೂಡಿಬರ್ತಾ ಇದೆ. 14/7/2026 ಮಂಗಳವಾರ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಭಕ್ತಿಪೂರ್ವಕ ನಾಟಕವನ್ನು ಸಿಂಗಮ್ಮದೇವಿ ಮತ್ತು ಶನೇಶ್ವರ ಕಲಾ ಸಂಘ ಒಳನರಸೀಪುರ ಇವರು ಮೋಹನ್ ಕುಮಾರ್ ಮತ್ತು ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹೊನ್ನೇಗೌಡರವರ ನಿರ್ದೇಶನದಲ್ಲಿ ಇದು ಮೂಡಿ ಬರ್ತಾ ಇದೆ. ಹೀಗೆ ನಾವು 10ನೇ ತಾರೀಕಿಂದ 14ನೇ ತಾರೀಕುವರೆಗೂ ಪ್ರತಿದಿನ ಸಮಯ 10:30 ಕಲಾಭವನದಲ್ಲಿ, ಹಾಸನಾಂಬ ಕಲಾಭವನದಲ್ಲಿ 10:30ಕ್ಕೆ ನಾವೆಲ್ಲ ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ. ಪ್ರೇಕ್ಷಕರು ದಯಮಾಡಿ. ಆತ್ಮೀಯ ಎಲ್ಲ ನಮ್ಮ ಪತ್ರಕರ್ತರಿಗೆ ಮೊದಲನೇದಾಗಿ ನಾನು ನಮಸ್ಕಾರ ತಿಳಿಸ್ತೀನಿ. ಏಕೆಂತಂದರೆ ನಾವು ಏನು ಮಾತಾಡ್ತೀವಿ ಅದನ್ನು ನಿಮ್ಮ ಬರಹದಲ್ಲಿ ಜನಗಳಿಗೆ ಮನಮುಟ್ಟುವಂತೆ ಮಾಡ್ತಕ್ಕಂಥದ್ದು ನಿಮ್ಮ ಶಕ್ತಿ, ನಿಮ್ಮ ಒಂದು ಅಂತ ಹೇಳ್ತಾ ನಾವು ಆದಿಶಕ್ತಿ ಕಲಾವಿದರ ಸಂಘವನ್ನು ಮಾಡಿಕೊಂಡು ಟ್ರಸ್ಟ್ ನಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ಸುಮಾರು 20 ವರ್ಷಗಳ ಕಾಲ ದೇವಿ ಮಹಾತ್ಮೆ ನಾಟಕವನ್ನು ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಸಂಗ್ರಹ ಮಾಡಿಕೊಂಡು ಸಾರ್ವಜನಿಕರಿಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದೀವಿ. ಸಾಮಾನ್ಯವಾಗಿ ನಮ್ಮ ಪತ್ರಕರ್ತರಿಗೆ ಆದರೂ ನಮ್ಮ ಹಿರಿಯವರು ಇಲ್ಲಿ ಮುಂದೆ ಕೂತಿದ್ದಾರೆ, ಇವರು ಸುಮಾರು ಸಾರಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸಾರ್ವಜನಿಕವಾಗಿ ಇಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಭಕ್ತಿ ಏನು, ಭಾವನೆ ಏನು, ಆ ಭಾವನೆಗಳನ್ನು ತಿಳಿಸ್ಲಿಕ್ಕೋಸ್ಕರವಾಗಿಯೇ ನೋಡಿ ಇವತ್ತು ನಮ್ಮ ಆದಿಶಕ್ತಿ ಕಲಾವಿದರ ಟ್ರಸ್ಟ್ನಿಂದ ನಾವು ಮುದ್ರಿಕಾ ಪ್ರಧಾನ ಅಥವಾ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ನಾವು ಕಲಾಭವನದಲ್ಲಿ ಪ್ರಚಾರವನ್ನು ನಾವು ಮಾಡಲಿಕ್ಕೆ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಪರಿಣಾಮ ಸಕಲೇಶಪುರ ಪಟ್ಟಣದ ವಾರ್ಡ್ ನಂಬರ್ 4ರ ಅರೆಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ತಡೆಗೋಡೆ ಕುಸಿದು ಆತಂಕದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಶ್ರೀ ಮುರಳಿ ಮೋಹನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ತಡೆಗೋಡೆ ಕುಸಿತದಿಂದ ಅಪಾಯದ ಅಂಚಿನಲ್ಲಿರುವ ಮನೆಗಳನ್ನು ವೀಕ್ಷಿಸಿದ ಅವರು ಸ್ಥಳದಲ್ಲಿದ್ದ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿ ಕುರಿತು ಸಮಗ್ರ ಮಾಹಿತಿ ಪಡೆದು ಜನರ ಸುರಕ್ಷತೆಗೆ ಯಾವುದೇ ರೀತಿ ನಿರ್ಲಕ್ಷ್ಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಕ್ಷಣ ಕೈಗೊಳ್ಳುವಂತೆ ಸೂಚಿಸಿದರು. ಹಾನಿಗೊಳಗಾದ ಕುಟುಂಬಗಳೊಂದಿಗೆ ಮಾತನಾಡಿದ ಶ್ರೀ ಮುರಳೀಮೋಹನ್, ಸರ್ಕಾರದಿಂದ ನೀಡಲಾಗುವ ಪರಿಹಾರವನ್ನು ಶೀಘ್ರದಲ್ಲೇ ದೊರಕಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮಳೆಗಾಲದಲ್ಲಿ ಜನರ ಜೀವ ಮತ್ತು ಆಸ್ತಿಪಾಸ್ತಿಯ ರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಎಲ್ಲಾ ರೀತಿ ನೆರವು ಒದಗಿಸಲು ಪ್ರಯತ್ನಿಸಲಾಗುವುದು ಎಂದರು. ಅಲ್ಲದೆ ನಿರಂತರ ಮಳೆ ಹಿನ್ನೆಲೆ ಅಪಾಯದ ಪ್ರದೇಶಗಳನ್ನು ಗುರುತಿಸಿ ತುರ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಂತಹ ಅನಾಹುತಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಾಮಗಾರಿಗಳಿಗೆ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಸಾರ್ವಜನಿಕರು ಸಹ ಮಳೆಗಾಲದಲ್ಲಿ ಎಚ್ಚರಿಕೆಯಿಂದ ವರ್ತಿಸಿ ಅಪಾಯದ ಪ್ರದೇಶಗಳಲ್ಲಿ ಅನಗತ್ಯ ಸಂಚಾರ ತಪ್ಪಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಜ್, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಕಲ್ಗಣಿ ಪ್ರಶಾಂತ್, ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಸದಸ್ಯ ಬೈಕೆರೆ ದೇವರಾಜ್, ಬಗರ್ ಹುಕುಂ ಸಮಿತಿ ಸದಸ್ಯ ಎಚ್ಎಚ್ ಉದಯ್, ಹಳೆಗೆರೆ ಚಂದ್ರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಸಕಲೇಶಪುರದಲ್ಲಿರ್ತಕ್ಕಂಥ ಅರಳಿ ಬೀದಿಯಲ್ಲಿ ಡಾಲರ್ಸ್ ಕಾಲನಿ ಎಂಬ ಬಡಾವಣೆ ಈಗ ಅವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಭಾರಿ ಮಳೆ ಕಾರಣವಾಗಿ ಗ್ಯಾಸ್ ಗೋಡನ್ ಪಕ್ಕದಲ್ಲಿ ಒಟ್ಟು ಅನಾಹುತನೇ ಆಗಿದೆ. ಬಹುಶಃ ಭಗವಂತ ಯಾರಿಗೂ ತೊಂದರೆ ಆಗಲಿಲ್ಲ, ಅದೊಂದು ಭಾಳ ಸಂತೋಷದ ವಿಚಾರ. ಯಾರಿಗೂ ಪ್ರಾಣಹಾನಿ ಆಗಲಿಲ್ಲ, ಅದಂತೂ ಭಗವಂತನಿಗೆ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಏನಾಗಿದ್ದಾವೆ ಈ ರೀತಿ ಕಳಪೆ ಕಾಮಗಾರಿಗಳು, ಅಧಿಕಾರಿಗಳು ಮತ್ತು ಅಲ್ಲಿ ಯಾರು ಬಡಾವಣೆ ಮಾಡ್ತಾರೆ, ಬಡಾವಣೆ ಮಾಡ್ತಕ್ಕಂಥ ಎಲ್ಲ ಓನರ್ಗಳೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಚರ್ಚೆ ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಳ್ಳೆಯದು. ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ರೆ ಇವತ್ತು ಇಷ್ಟಕ್ಕೆ ದುರ್ಘಟನೆ ನಡೆಸಿ ನಿಂತೋಗಿದೆ. ಮುಂದೇನಾದರೂ ಇವರು ಸರಿಯಾಗಿ ತೆಗೆದುಕೊಂಡು ಹೋಗಿಲ್ಲ ಅಂತ ಭಾಳ ಅನಾಹುತ ಆಗೋದಕ್ಕೆ ಕಾರಣ ಆಗ್ತದೆ. ಮತ್ತು ಇವತ್ತು ಸಕಲೇಶಪುರ ಭಾಗದಲ್ಲಿ ಬಹಳಷ್ಟು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಹಾಸನ ಕ್ಷೇತ್ರದ ಶಾಸಕ HP ಸ್ವರೂಪಪ್ರಕಾಶ್ ರವರು ಮಾದರಿಯಾಗಿ ಸಹಕರಿಸಿ ತಮ್ಮ ನಿವಾಸದಲ್ಲೇ ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅರ್ಜಿ ನಮೂನೆ ಭರ್ತಿ ಮಾಡುವ ಮೂಲಕ ಅಗತ್ಯ ಮಾಹಿತಿಯನ್ನು ಸಲ್ಲಿಸಿದರು. ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರು ಸಕ್ರಿಯವಾಗಿ ಭಾಗವಹಿಸಿ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಅವರು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಚುನಾವಣಾ ಆಯೋಗದ SIR ಅಭಿಯಾನದ ಅಂಗವಾಗಿ ತಹಸೀಲ್ದಾರ್ ಗೀತಾ ಅವರ ನೇತೃತ್ವದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಶಾಸಕರ ನಿವಾಸಕ್ಕೆ ಭೇಟಿ ನೀಡಿ ಪ್ರಕ್ರಿಯೆಯ ಉದ್ದೇಶ, ಅರ್ಜಿ ಭರ್ತಿ ವಿಧಾನ, ಅಗತ್ಯ ದಾಖಲೆಗಳು ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಯ ಮಹತ್ವದ ಕುರಿತು ವಿವರಿಸಿದರು. ಬಳಿಕ ಶಾಸಕರಿಂದ ಅಗತ್ಯ ಮಾಹಿತಿ ಪಡೆದು ಅರ್ಜಿ ನಮೂನೆ ಭರ್ತಿ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪಪ್ರಕಾಶ್ ರವರು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಮಾಹಿತಿಯನ್ನು ಅಧಿಕಾರಿಗಳಿಗೆ ನೀಡಿ SIR ಪ್ರಕ್ರಿಯೆಗೆ ಪೂರ್ಣ ಸಹಕಾರ ನೀಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು, ವಿಳಾಸ ಮತ್ತು ಇತರೆ ಮಾಹಿತಿಗಳು ನಿಖರವಾಗಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮತದಾರರು ಈ ಪ್ರಕ್ರಿಯೆಯನ್ನು ಜವಾಬ್ದಾರಿಯುತವಾಗಿ ಪರಿಗಣಿಸಬೇಕು ಎಂದರು. ಮನೆ ಮನೆಗೆ ಭೇಟಿ ನೀಡುವ BLO ಅಧಿಕಾರಿಗಳು ಚುನಾವಣಾ ಆಯೋಗದ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅವರಿಗೆ ಅಗತ್ಯ ದಾಖಲೆಗಳು ಮತ್ತು ಸರಿಯಾದ ಮಾಹಿತಿ ನೀಡಬೇಕು. ತಪ್ಪು ಮಾಹಿತಿ ನೀಡುವುದಾಗಲಿ ಅಥವಾ ಮಾಹಿತಿ ನೀಡಲು ನಿರಾಕರಿಸುವುದಾಗಲಿ ಮಾಡಬಾರದು. ಸಾರ್ವಜನಿಕರ ಸಹಕಾರದಿಂದಲೇ ಮತದಾರರ ಪಟ್ಟಿ ಸಮರ್ಪಕವಾಗಿ ಪರಿಷ್ಕರಣೆಯಾಗಲು ಸಾಧ್ಯ ಎಂದರು.
ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ಎಲ್ಲ ಅರ್ಹ ಮತದಾರರು ತಮ್ಮ ಹೆಸರು, ವಿಳಾಸ, ಕುಟುಂಬದ ವಿವರ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ಪರಿಶೀಲಿಸಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಯಾವುದೇ ಗೊಂದಲಗಳಿದ್ದರೆ ಸ್ಥಳೀಯ ಬಿಎಲ್ಒ ಅಥವಾ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಪರಿಹರಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ನಿಖರ ಮತದಾರರ ಪಟ್ಟಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಮೂಲಾಧಾರವಾಗಿದೆ. ಈ ಹಿನ್ನೆಲೆ ಪ್ರತಿಯೊಬ್ಬ ನಾಗರಿಕರು ಚುನಾವಣಾ ಇಲಾಖೆಯೊಂದಿಗೆ ಕೈಜೋಡಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕೆಂದು ಶಾಸಕರು ಕರೆ ನೀಡಿದರು. ಈ ವೇಳೆ ತಹಸೀಲ್ದಾರ್ ಗೀತಾ, ಬಿಎಲ್ಒ ಅಧಿಕಾರಿಗಳು, ಚುನಾವಣಾ ಇಲಾಖೆ ಸಿಬ್ಬಂದಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಚನ್ನರಾಯಪಟ್ಟಣ ತಾಲೂಕಿನ ಗಡಿಭಾಗದ ಮೆಳ್ಳಹಳ್ಳಿ ಗ್ರಾಮದಲ್ಲಿ ಮನೆಗಳ್ಳತನ ಮಾಡಲು ಯತ್ನಿಸಿದ ಖದೀಮನೊಬ್ಬನನ್ನು ಹಿಡಿದು ಸ್ಥಳೀಯರು ಆತನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಲವಳ್ಳಿ ಗ್ರಾಮದ ಪೃಥ್ವಿರಾಜ್ ಎಂಬಾತನೇ ಸಿಕ್ಕಿಬಿದ್ದಿರುವ ಖದೀಮ. ತಾಲೂಕಿನ ಮೆಳಹಳ್ಳಿ ಗ್ರಾಮದ ಮೂಡಲಬೋರೆ ಪ್ರದೇಶದಲ್ಲಿ ಆನಂದ್ ಎಂಬುವರ ತೋಟದ ಮನೆಯಿದ್ದು, ಅವರ ತಾಯಿ ಸೋಮವಾರ ಬೆಳಗ್ಗೆ 10:30ರಲ್ಲಿ ಮನೆಗೆ ಬೀಗ ಹಾಕಿ ಅಲ್ಲಿಯೇ ಚಪ್ಪಲಿಗಳ ಕೆಳಗೆ ಕೀ ಇರಿಸಿ ಪಕ್ಕದ ಜಮೀನಿನಲ್ಲಿ ಜಾನುವಾರುಗಳನ್ನು ಮೇವಿಗೆ ಕಟ್ಟಲೆಂದು ತೆರಳಿದ್ದಾರೆ. ನಂತರ 11 ಗಂಟೆ ಸುಮಾರಿನಲ್ಲಿ ಮನೆ ಬಳಿಗೆ ವಾಪಸ್ ಆಗಮಿಸಿದಾಗ ಮನೆ ಮುಂದೆ ದ್ವಿಚಕ್ರ ವಾಹನ ನಿಂತಿದ್ದು, ಮನೆ ಬಾಗಿಲು ತೆರೆದುಕೊಂಡಿರುವುದನ್ನು ನೋಡಿ ಗಾಬರಿಗೊಂಡಿದ್ದಾರೆ. ಅಷ್ಟರಲ್ಲಿ ಪಕ್ಕದ ಜಮೀನಿನ ಶಿವರಾಜ್ ಎಂಬ ವ್ಯಕ್ತಿ ಕೆಲಸದ ಸಲುವಾಗಿ ಏಣಿ ಕೇಳಲೆಂದು ಬಂದಿದ್ದಾರೆ. ಈ ಸಮಯ ಮನೆಯೊಳಗೆ ಯಾರೋ ಬೀರುವಿನ ಡೋರ್ ತೆಗೆಯುವ ಮತ್ತು ಇತರೆ ವಸ್ತುಗಳನ್ನು ಬಿಸಾಡುತ್ತಿರುವ ಶಬ್ದ ಕೇಳಿಬಂದಿದೆ. ಇದರಿಂದ ಯಾರೋ ಕಳ್ಳತನ ಮಾಡುತ್ತಿರುವುದು ಖಚಿತವಾಗಿದ್ದು, ಅಕ್ಕಪಕ್ಕದ ಜಮೀನಿನಲ್ಲಿ ವಾಸವಿರುವ ಸ್ಥಳೀಯರನ್ನ ಕೂಗಿದ್ದಾರೆ. ಸ್ಥಳೀಯ 5-6 ಮಂದಿ ಯುವಕರು ದೊಣ್ಣೆಗಳನ್ನು ಹಿಡಿದು ಮನೆಯೊಳಗೆ ಬೆಡ್ರೂಮ್ಗೆ ಹೋದಾಗ ಖದೀಮ ಮೂಲೆಯಲ್ಲಿ ನಿಂತಿರುವುದನ್ನು ನೋಡಿ ಆತನ ಕೈಗಳನ್ನು ಹಿಂಬದಿಯಾಗಿ ಕಟ್ಟಿ ಹೊರಗಡೆ ಕರೆತಂದಿದ್ದಾರೆ. ಆತನ ಊರು ಮತ್ತು ವಿಳಾಸವನ್ನ ವಿಚಾರಿಸಿದಾಗ ಆತ ನಾಗಮಂಗಲ ತಾಲೂಕು ಬಲ್ಲವಳ್ಳಿ ಗ್ರಾಮದವನೆಂದು ತಿಳಿಸಿರುತ್ತಾನೆ. ದಯವಿಟ್ಟು ನನ್ನನ್ನ ಬಿಡಿ, ನನ್ನದು ಮೊಬೈಲ್ ಶಾಪ್ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಮರ್ಯಾದೆ ಪ್ರಶ್ನೆ ಬಿಡಿ, ತಪ್ಪಾಯ್ತು. ನಾನು ತುಂಬಾ ಸಾಲ ಮಾಡಿಕೊಂಡಿದ್ದೇನೆ, ಹಾಗಾಗಿ ವಿಧಿ ಇಲ್ಲದೆ ಈ ಕೆಲಸ ಮಾಡಿದೆ. ಇದಕ್ಕೂ ಮೊದಲು ನಾನು ಎಲ್ಲಿಯೂ ಕಳ್ಳತನ ಮಾಡಿಲ್ಲ, ನಾನು ಹೊಸಬ, ಏನು ಮಾಡಬೇಡಿ ಎಂದು ಕೇಳಿಕೊಂಡಿದ್ದಾನೆ. ಸ್ಥಳೀಯರು ತಕ್ಷಣ ಹಿರಿಸಾವೆ ಪೊಲೀಸ್ ಠಾಣೆಗೆ ಕರೆ ಮಾಡಿ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಖದೀಮನನ್ನ ವಿಚಾರಣೆಗೆ ಒಳಪಡಿಸಿ ಮತ್ತಷ್ಟು ವಿಚಾರಗಳನ್ನು ಬಾಯ್ಬಿಡಿಸಿರುತ್ತಾರೆ. ಖದೀಮ ಪೃಥ್ವಿರಾಜ್ ಕದಬಹಳ್ಳಿ ಗ್ರಾಮದಲ್ಲಿ ಮೊಬೈಲ್ ಶಾಪ್ ಹೊಂದಿದ್ದು ಸಾಕಷ್ಟು ಸಂಪಾದನೆ ಮಾಡಿರುತ್ತಾನೆ. ಆದರೂ ಕಳ್ಳತನ ಮಾಡುವುದೇ ಈತನ ವೃತ್ತಿಯಾಗಿರುತ್ತದೆ. ಬೆಂಗಳೂರಿನ ವಿವಿಧೆಡೆ ಹಲವು ಕಳ್ಳತನದಲ್ಲಿ ಭಾಗಿಯಾಗಿದ್ದು ಈತನ ಮೇಲೆ ಸಾಕಷ್ಟು ಪ್ರಕರಣಗಳಿರುವುದಾಗಿ ತಿಳಿದುಬಂದಿದೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಗಜೀವನ್ ರಾಮ್ ಪುಣ್ಯ ಸ್ಮರಣೆ ನಿರ್ಲಕ್ಷ್ಯ ಆರೋಪ, ಉಪನಿರ್ದೇಶಕರ ಅಮಾನತಿಗೆ ಆಗ್ರಹ, ಕ್ರಮ ಕೈಗೊಳ್ಳದಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ, ಅಹೋರಾತ್ರಿ ಧರಣಿ, TR ವಿಜಯಕುಮಾರ್ ಎಚ್ಚರಿಕೆ. ಬೇಲೂರು ದೇಗುಲದಲ್ಲಿ ಹುಂಡಿ ಹಣ ಎಣಿಕೆ, ಅನಾಮಧೇಯ ವ್ಯಕ್ತಿಯಿಂದ ಹುಂಡಿಯಲ್ಲಿದ್ದ ಹಣ ಕದಿಯಲು ಯತ್ನ, ಕಳ್ಳನಿಂದ 1.98 ಲಕ್ಷ ನಗದು ವಶ. ಸುಪ್ರಿಯಾ ಬಾರ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಬೆಂಕಿ, ಅಗ್ನಿಶಾಮಕ ಸಿಬ್ಬಂದಿಯ 1 ಗಂಟೆಗೂ ಅಧಿಕ ಕಾರ್ಯಾಚರಣೆ, ತಪ್ಪಿದ ಭಾರೀ ದುರಂತ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.